ನಾನು ಓದಿಲ್ಲ ಏನಿಲ್ಲ ರೀ, ಬರೀ 2ನೇ ಕ್ಲಾಸ್ ಹೋಗಿನಿ ಬಿಟ್ಟಿನಿ ರೀ. ನಮ್ಮ ತಮ್ಮ ಏನಂದ್ರೆ ನೀವೊಂದು ಯೂಟ್ಯೂಬ್ ಚಾನಲ್ ಮಾಡಕ ಅಂತ ಹೇಳದನ್ ರೀ. ಮಾಡ್ಲಾಕತ್ತೇವ್ರಿ, ಚಲೋ ಆಯ್ತು ರೀ. ಒಂದು ತಿಂಗಳೊಳಗೆ ಮೊನೆಟೈಸ್ ಆನಾಗ್ಯದ್ರಿ. ಮತ್ತು ಮುಂದೆ 2ನೇ ತಿಂಗಳೊಳಗನ 20,000 ಪೇಮೆಂಟ್ ಬಂದಿತ್ತು ರೀ ನನಗೆ ಯೂಟ್ಯೂಬ್ ಕಡೆಯಿಂದ. ಎಲ್ಲರೂ ಹೇಳ್ತಾರೆ, ಇವ್ರು ಕಮೆಂಟ್ಸ್ಗೆಲ್ಲ ಹಾಕ್ತಾರೆ, ನೀವು ಇವಾಗ ಪ್ರೆಗ್ನೆಂಟ್ ಇದ್ದೀರಿ ಅಂದರೂ ಇಷ್ಟೆಲ್ಲ ಕೆಲಸ ಮಾಡ್ತೀರಲ್ಲ ಒಕ್ಕ ನಿಮ್ಗೇನೂ ಆಗಲ್ಲೇನು ಅಂತ ಹೇಳ್ಕೇಸಿಂದ್ರಿ. ಏನು ಆಗಂಗಿಲ್ಲ ನೋಡ್ರಿ. ಅಂದರೆ ಎಷ್ಟು ಕೆಲಸ ಮಾಡ್ತೇವೆ ಅಷ್ಟು ಚಲೋ ಅನ್ನಿಸ್ತದೆ ರೀ ನಮಗೆ ರೀ. ಹೊಲ್ದೊಳಗೆ ಕೆಲಸ ಮಾಡಕತ್ರ ಹೊಲ್ದಂದು ಕೆಲಸ ರೀ. ಅಡುಗೆ ಮಾಡ್ಲಕತ್ತಾಗ ಇವಾಗ ಅಡುಗೆ ಮಾಡ್ಲತ್ತಂದ್ರೆ ಇದನ್ನೇ ವಿಡಿಯೋ ಮಾಡ್ಕೊಂಡ್ಬಿಡ್ತೀನಿ ರೀ, ಅದನ್ನೇ ಹಾಕ್ಬಿಡ್ತೀನಿ ರೀ. ನಮಸ್ಕಾರ ವೀಕ್ಷಕರೇ, ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಒಂದು ವಿಶೇಷ ವರದಿ ಮಾಡಲು ಇಂದು ತಾಜ್ ಸುಲ್ತಾನ್ಪುರ್ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ಶರಣಮ್ಮ ಪೂಜಾರಿ ಅವರ ಮನೆಗೆ ಬಂದಿದ್ದೀವಿ. ಒಬ್ಬ ಮಹಿಳೆಯ ಬದುಕು ಪ್ರತಿನಿತ್ಯ ಯಾವ ರೀತಿ ಶುರು ಆಗ್ತದೆ ಮತ್ತು ಮಹಿಳೆ ಯಾವ ರೀತಿ ಎಲ್ಲ ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದಾಳೆ ಜೀವನದಲ್ಲಿ ಅಂತಕ್ಕಂಥ ಒಂದು ದೃಶ್ಯವನ್ನು ನಿಮ್ಮೆಲ್ಲರಿಗೂ ತೋರಿಸ್ಬೇಕಾಗಿದೆ. ಹಾಗಾಗಿ ನಾವು ಇಂದು ಶರಣಮ್ಮ ಅವ್ರ ಮನೆಗೆ ಭೇಟಿ ನೀಡಿದ್ವಿ. ಶರಣಮ್ಮ ಅವರು ಯಾಕೆ ವಿಶೇಷ ಅಂತಂದರೆ, ಒಬ್ಬ ಸಾಮಾನ್ಯ ಮಹಿಳೆಯಾಗಿ ಅವರು ತಮ್ಮ ಬದುಕು ಯಾವ ರೀತಿ ನಡೆಸ್ತಾ ಇದ್ದಾರೆ ಅನ್ನೋದ್ರ ಜೊತೆಗೆ ಅವರೊಂದು ಯೂಟ್ಯೂಬ್ ಚಾನಲನ್ನು ತೆಗೆದಿದ್ದಾರೆ. ಸೊ ಆ ಒಂದು ಚಾನಲ್ ಬಹಳ ಜನರು ಅವರಿಗೆ ಸಬ್ಸ್ಕ್ರೈಬರ್ ಕೂಡ ಆಗಿದ್ದಾರೆ. ಸೊ ಆ ವಿಚಾರದಲ್ಲಿ ಅವರು ಭಾಳಷ್ಟು ಜನರಿಗೆ ಪ್ರಚಾರ ಆಗಿದ್ದಾರೆ. ಹಾಗಾಗಿ ಅವರನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಶರಣಮ್ಮ ಅವರ ಬದುಕು ಪ್ರತಿನಿತ್ಯ ಯಾವ ರೀತಿ ಶುರು ಆಗ್ತದೆ ಅನ್ನೋದು ನೋಡ್ಕೊಂಡು ಬರೋಣ ಬನ್ನಿ. ನನ್ನ ಹೆಸರು ಶರಣಮ್ಮ ಅಂತ್ರಿ. ನಾನೇ ದೊಡ್ಡಕ್ರಿ ಹೆಣ್ಮಗಳದಾಗ. ಇನ್ನೊಬ್ಬಕ್ಕೆ ತಂಗಿ ಅದಾಳ್ರಿ, ಒಬ್ಬ ತಮ್ಮ ರೀ. ಇಬ್ಬರು ಹೆಣ್ಮಕ್ಳು, ಒಬ್ಬ ಗಂಟು ಮಗ ರೀ. ತಮ್ಮ ಓದ್ತಾನ್ರಿ. ನಮ್ಮ ತಂಗಿ ಇಲ್ಲಿ ಬಡ್ದಾಳ ಕೊಟ್ಟದ್ರಿ, ಅಫ್ಜಲ್ಪುರ ತಾಲೂಕು ರೀ. ನಮ್ಮ ತವ್ರ ಮನೆ ಮರ್ತೂರು ರೀ. ಅಂದರೆ ನನಗೆ 1ನೇ ಕ್ಲಾಸಲ್ಲಿ ನಮ್ಮ ಊರೊಳಗೆ ಹಚ್ಚಿದಾಗನ ನಮ್ಮ ಅಪ್ಪ ಅವ್ವ ಈ ಕಡೆ ಬಂದಾರ್ರಿ. ಅವರು 1ನೇ ಕ್ಲಾಸಲ್ಲಿ ಹೋಗ್ತಿದ್ರಿ. ಹೋಗ್ಬೇಕಾದ್ರೆ ಇಲ್ಲಿಗೆ ಬಂದ್ರು ರೀ. ಇಲ್ಲಿಗೆ ಬಂದಮೇಲೆ ಮತ್ತು ಇಲ್ಲೇ ನನಗೆ ಸಾಲಿಗಿಲ್ ಜಮ್ಗ ಅಂತದ ರೀ, ಇಲ್ಲೇ ಅಲ್ಲಿ ಹಚ್ಚಿದ್ರು ರೀ. ನಾವು ಈ ಕಡೆ ನಮ್ಮ ಅವ್ರು ಬಂದೀಗ 20 ವರ್ಷ ಆಯ್ತು ರೀ. ಈಗ 23-24 ವರ್ಷ ಆಯ್ತು ರೀ. ಅವಾಗ ನಾನು ಜಮ್ಗಿಗೂ 1ನೇ ಕ್ಲಾಸ್ ಹೋಗ್ಲಿಕ್ಕೆ ಅಲ್ಲಿಂದ ಬಂದು 1ನೇ ಕ್ಲಾಸ್ ಬಿಡ್ಸ್ಕೊಂಬಂದು ಇಲ್ಲಿ ಹಚ್ಚಿದ್ರು ರೀ. ಇಲ್ಲಿಗೆ ಬಂದು 1ನೇ ಕ್ಲಾಸ್ ಹೋಗಿ 2ನೇ ಕ್ಲಾಸಿಗೆ ಹೋಗ್ಬೇಕನ್ನಷ್ಟೊತ್ತಿನಾಗ ನಮ್ಮ ತಮ್ಮ ಹುಟ್ಟಿದನು ರೀ. ಹುಟ್ಟಿದಾಗ ನಮ್ಮವ್ವ ಹ್ಯಾಂಡಿಕ್ಯಾಪ್ಟ್ ರೀ. ನಮ್ಮ ಬಾಬರು ಅಂತಂದ್ರೆ ಹಿಂಗೆ ಇದು ಈಗ ಇಲ್ಲೇನು ಹರಲ್ರಿ ನಮ್ಮ ಬಾಬರು ಇದೇ ರೀತಿ ಹೊಲದೊಳಗೆ ದುಡಿತಿದ್ರು ರೀ, ಬೇರೆ ಹೊಲ್ದಾಗ ರೀ. ಅಲ್ಲಿನೂ ಹೊಲ ಸ್ವಲ್ಪ ಅದಾರ ನಮ್ಮ ಬಾಬರ್ದು. ಹಾಗಾಗಿ ಇಲ್ಲಿ ಬೇರೆ ಹೊಲದೊಳಗೆ ದುಡ್ಕೊತ ಇದ್ರು ರೀ. ಅವಾಗ ನಮ್ಮ ತಮ್ಮ ಹುಟ್ಟಬೇಕಾದ್ರೆ ನಮ್ಮವ್ವ ಹ್ಯಾಂಡಿಕ್ಯಾಪ್ಟ್ ಅಲ್ರಿ, ಅದಕ್ಕೆ ನಮ್ಮ ತಮ್ಮಗೆ ಎತ್ಕೊಳ್ಳೋಕಂತೇಳಿ ನನಗೆ ಸ್ಕೂಲ್ ಬಿಡಿಸ್ದೆ ರೀ. 2ನೇ ಕ್ಲಾಸ್ ಅಷ್ಟು ಇನ್ನು 1ನೇ ಕ್ಲಾಸ್ ಮುಗಿಸಿ 2ನೇ ಕ್ಲಾಸಿಗೆ ಹೋಲತ್ತಿದ್ರಿ. ಹೋದಾಗ ಬಿಡಿಸಿದ್ರಿ. ಬಿಡಿಸಿದ್ಮೇಲೆ ನಮ್ಮ ತಮ್ಮಗೆ ಎತ್ಕೊಂಡು ಹಿಂಗೆ ಹೊಲ ಕೆಲಸಗಳು ಮಾಡ್ಕೋತಾ ನಮ್ಮವ್ವ ನಾನು ಹೊಲ ಕೆಲಸ ಮಾಡ್ಕೋತಾ ಹೊಂಟಿದ್ದೇವ್ರಿ. ನನಗೆ ಓದ್ಬೇಕಂತಿತ್ತು ರೀ, ಆದರೆ 2ನೇ ಕ್ಲಾಸಿಗೆ ಬಿಟ್ಬಿಟ್ರಿ ನಾನು. ನಮ್ಮ ತಂಗಿ ಕಳಿಸ್ದೇವ್ರು, ಆಕಿನೂ ಹೋಲಿಲ್ಲ ರೀ. ಆಕಿನೂ 2ನೇ ಕ್ಲಾಸ್ ಅಷ್ಟು ಓದಿ ಬಿಟ್ಟು ನೋಡ್ರಿ. ಈಗ ತಮ್ಮ ಒಬ್ಬ ಹೊನ ರೀ, ಒಬ್ಬ ಕಲೀಲಿಕತ್ತಾನ ರೀ. ಇಂಜಿನಿಯರಿಂಗ್ ಮಾಡಿದಾನೆ ರೀ, ಬೆಂಗ್ಳೂರಿಗೆ ಅದಾನ ರೀ ಮೇಡಮ್. ಹಾಂ ರೀ. ನಮ್ದೊಂದು 16 ವರ್ಷಕ್ಕೆ ಮದುವೆ ಆಗ್ಯದ ರೀ ಮೇಡಮ್. ಇವಾಗ 14 ವರ್ಷ ರನ್ನಿಂಗ್ ರೀ ಮದುವೆ ಆಗ್ರಿ. 9 ವರ್ಷ ತನಕ ನಮ್ಗೆ ಮಕ್ಳು ಆಗಿರ್ಲಿಲ್ಲ ರೀ. 9 ವರ್ಷದ ಮೇಲೆ ಗಂಡು ಮಗ ಆಗ್ಯಾನ ರೀ. ಈಗ ಇಕ್ಕೋಬೇಕು ಹುಡುಗಿ ಹೇಳಾರಿ. ಈಗ ಮತ್ತೆ ಪ್ರೆಗ್ನೆಂಟ್ ರೀ. ಒಬ್ಬ ಹೋತಾನೆ ರೀ, ಹುಡುಗ ಹೋತಾನೆ ರೀ. ನಾ ಹುಡುಗಿ ಈಗ 2 ವರ್ಷ ರೀ. ಮತ್ತೆ ನಮ್ಮ ಯಜಮಾನ್ರು 3 ಜನ ಗಂಡು ಮಕ್ಕಳು ರೀ, 2 ಹೆಣ್ಮಕ್ಳು ರೀ. ಇಬ್ಬರದ್ದು ನಮ್ಗೆ ಮದ್ವೆ ಒಮ್ಮೆ ಆಗಿತ್ತು ರೀ. ಅವರೆಲ್ಲ ಸಪ್ರೇಟ್ ಆದರು. ಆಮೇಲೆ ನಾವು ಕೂಡಿದ್ವಿ ರೀ. ಆಮೇಲೆ ಮತ್ತು ನಮ್ಮ ಅತ್ತೆ ಮಾವ ನಮಗೂ ಸಪ್ರೇಟ್ ಕೊಟ್ಟರು. ನಾವು ಸಪ್ರೇಟ್ ಆದಮೇಲೆ ನಮಗೂ ಅಲ್ಲಿ ಹೊಲ ಮನೆ ಏನೂ ಇರಲಿಲ್ಲ ರೀ. ಹಾಗಾಗಿ ಮತ್ತು ಇಲ್ಲೇ ಯಾರ್ದಾದ್ರೂ ಹೊಲ ಎಲ್ಲಾದರೂ ಮಾಡೋದು ಉಣೋದು ಅಂತ ಹೇಳಿ ಈ ಕಡೆ ನಮ್ಮ ಅಪ್ಪವ್ರು ಇಲ್ಲೇ ನಮ್ಮ ಬಾಬರಿಗೆ ಭಾಳ ದಿವಸದಿಂದ ಪರಿಚಯ ಅಲ್ರಿ, ಇಲ್ಲೇ ಒಂದು ಕಡೆ ಹೊಲ ಹಚ್ಕೊಟ್ರಿ ರೀ ಪಾಲಿಗೆ ಅಂಥೇಳಿ. ಪಾಲಿಗೆ ಹೊಲ ಮಾಡ್ಕೊಂಡು ಈ ಕಡೆ ಬಂದಮೇಲೆ 3 ವರ್ಷಕ್ಕೆ ಮಕ್ಕಳಾಗಿದ್ರಿ ನಮ್ಗೆ ಈ ಕಡೆ ಬಂದಮೇಲೆ ರೀ. ಅಲ್ಲಿ ತನಕ ಮಕ್ಕಳು ಇರಲಿಲ್ಲ ರೀ. ಮಕ್ಕಳು ಸಲುವಾಗಿ ಭಾಳಷ್ಟು ಕಷ್ಟಪಟ್ಟಿವಿ ನಾವು, ನಮ್ಮ ಯಜಮಾನ್ರು ರೀ. ಎಲ್ಲ ಕಡೆಗೆ ತಿರುಗಾಡಿ ಸಾಕಾಗಿಬಿಟ್ಟಿತ್ತು ರೀ. ಆಮೇಲೆ 9 ವರ್ಷದ ಮೇಲೆ ಮಗ ಆಗಿದ್ದಾನೆ ರೀ. ಹಾಂ ರೀ. ಅದು ಒಂದು ವಿಷಯದೊಳಗೆ ಭಾಳ ಕಷ್ಟಪಟ್ಟಾರೆ ನಮ್ಮ ಯಜಮಾನ್ರು, ನಾವೆಲ್ಲ ರೀ. ಹಾಂ ರೀ.
ಈಗಂದ್ರೆ ನೀವು ಬದುಕು ನಡ್ಕೊಂಡು ಹೆಂಗೆ ಕೃಷಿ ಮಾಡ್ತೀರಾ? ಹಾಂ ರೀ, ಈಗೆಲ್ಲ ನಮ್ದಂತೇಳಿ ಏನು ಹೊಲನೂ ಇಲ್ರಿ, ಊರೊಳಗೆ ಮನೆಯೂ ಇಲ್ರಿ. ಈಗ ನಮ್ಮ ಅತ್ತೆ ಮಾವ ನಮ್ಗೆ ಸಪ್ರೇಟ್ ಕೊಟ್ರ ಅಂತಂದ್ರೆ ಈಗ ಹೋದ್ರಿ ಭೀ ನಾವು ಯಾರ್ದಾರೆ ಮನೆಗೆ ಹೋಗಿರೋದ್ರಿ. ಅಲ್ಲಂತೂ ನಮ್ಗೆ ಮನೆ ಭೀ ಇಲ್ರಿ, ಹೊಲ ಭೀ ಇಲ್ರಿ. ಈಗ ಇಲ್ಲೇ ಹೊಲದೊಳಗೆ ಇರ್ತೇವ್ರಿ, ಏನರ ಫಂಕ್ಷನ್ ಅದು ಇದ್ದಾಗ ಅಷ್ಟ ಊರಿಗೆ ಹೋಗ್ತೇವ್ರಿ. ನಮ್ಮ ಅತ್ತೆ ಮಾವ ಎಲ್ಲರೂ ಅಲ್ಲಿ ಹೋಗ್ಕೇಸಂದ್ರೆ ಫಂಕ್ಷನ್ ಮುಗಿಸ್ಕೊಂಡು ಬಂದುಬಿಡ್ತೇವ್ರಿ. ಇಲ್ಲ ಅಂತಂದ್ರೆ ಎಲ್ಲ ಮಾಲಕರು ಹೊಲ ಕೊಡ್ರಿ ಪಾಲಿಗೆ ಮಾಡ್ತೇವ್ರಿ, ಅರ್ಧ ಪಾಲಕ್ ಅಂತ ಹೇಳ್ರಿ. ಈಗ ಒಂದು 10-20 ಚೀಲ ಆಯ್ತಂದ್ರೆ 10 ಚೀಲ ಮಾಲಕರಿಗೆ 10 ಚೀಲ ನಮಗಾಗಿರ್ತಾವ್ರಿ. ಇದು ಎಲ್ಲ 1-2 ಕಡೆ ಹೊಲಗಳು ಮಾಡ್ಕೊಂಡಿವ್ರಿ, ಅದ್ರ ಮೇಲೆ ಜೀವನ ನಡೀತದೆ ರೀ. ಈಗ ಅಂತಂದ್ರೆ ನಮ್ಮ ತಮ್ಮನೇ ನನಗೆ ಅಂದರೆ ನಾನು ಓದಿಲ್ಲ ಏನಿಲ್ಲ ರೀ, ಬರೀ 2ನೇ ಕ್ಲಾಸ್ ಹೋಗಿನಿ ಬಿಟ್ಟಿನಿ ರೀ. ಅಂದ್ರೆ ಭೀ ಎಲ್ಲ ಗೊತ್ತಾಗ್ತದೆ ಒಂದು ಸ್ವಲ್ಪ. ಹಾಗಾಗಿ ನಮ್ಮ ತಮ್ಮ ಏನಂದ್ರೆ ನೀವೊಂದು ಯೂಟ್ಯೂಬ್ ಚಾನಲ್ ಮಾಡಕ್ಕ ಅಂತ ಹೇಳ್ದನ್ ರೀ. ಹೇಳಿದಾಗ ವಾಲ್ ಅನ್ನಿಸ್ತ್ರಿ, ನೋಡಮ್ಮ ಎಲ್ಲರೂ ಮಾಡಕತ್ತಿದ್ದು ವೀಡಿಯೋಸ್ಗಳು ನೋಡ್ಕೇಸ ನೋಡಮ್ಮ ನಾನು ಮಾಡಿದ್ರೆ ಆತೇನೋ ಅಂತ ಹೇಳಿ ಅನ್ಕೊಂಡು ವೀಡಿಯೋಸ್ ಮಾಡ್ಲಕತ್ತೇವ್ರಿ. ಚಲೋ ಆಯ್ತು ರೀ. ಒಂದು ತಿಂಗಳೊಳಗೆ ಮೊನೆಟೈಸ್ ಆಗ್ಯದ ರೀ. ಮತ್ತು ಮುಂದೆ 2ನೇ ತಿಂಗಳೊಳಗನ 20,000 ಪೇಮೆಂಟ್ ಬಂದಿತ್ತು ರೀ ನನಗೆ ಯೂಟ್ಯೂಬ್ ಕಡೆಯಿಂದ. ಅಷ್ಟು ಚಲೋ ಯೂಸ್ ಇತ್ತು ರೀ ಅವಾಗೆಲ್ಲ ಭೀ, ಈಗಲೂ ಅದ ರೀ ಯೂಸ. ಎಲ್ಲ ಭಾಳ ಜನರ ಪ್ರೀತಿ ಭಾಳ ಸಿಕ್ಕದ್ರಿ ನನಗೆ ಯೂಟ್ಯೂಬ್ನಾಗ. ಅದ್ರ ಮೇಲೂ ಆರಾಮಾಗಿ ಒಂದು ಸ್ವಲ್ಪ ನಡೆಸ್ಬೋದು ರೀ. ಬೇರೆ ಬೇರೆ ಮಹಿಳೆಯರದ್ದು ಸಾಧನೆ ಮಾಡಿರ್ತಕ್ಕಂಥ ವಿಡಿಯೋ ಮತ್ತು ಬಗ್ಗೆ ಎಲ್ಲ ನೋಡ್ತಿರ್ತೀವಿ. ಹಾಂ, ನೋಡ್ತಿರ್ತೀನಿ ರೀ. ಅವ್ರ ಥರ ನೀವು? ಹಾಂ ರೀ, ಹೌದು ರೀ. ನನಗೆ ಅದೊಂದು ಆಸೆ ಐತ್ರಿ. ಅಂದ್ರೆ ಕಲ್ತವ್ರೆಲ್ಲ ನೌಕರಿ ಅದು ಇದು ಮಾಡ್ತಿರ್ತಾರೆ, ನಾನು ಕಲ್ತಿಲ್ಲ ಅಂದ್ರೆ ಇದೊಂದರೆ ಆತದೇನೋ ನೋಡ್ಕೊಂಡು ಹೋಗ್ಬೇಕಂತ ನನಗೆ ಆಸೆ ಐತ್ರಿ. ಯಾಕಂದ್ರೆ ನಾನು ಕಲಿಬೇಕಂತ ಆಸೆ ಐತ್ರಿ, ಕಲಿಯೋದಂತೂ ಆಲಿಲ್ಲ ರೀ. ಇದ್ರ ಮೇಲೆ ಒಂದು ಸ್ವಲ್ಪ ಏನಾರ ಇದು ಮಾಡ್ಕೋಬೇಕಂತ ಅದೊಂದು ಆಸೆ ಐತ್ರಿ. ಅದ್ರಲಿಂತ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರಿ. ಅದ್ರೊಳಗೆ ಭಾಳ ಜಲ್ದಿನೇ ಸಪೋರ್ಟ್ ಸಿಕ್ಕತ್ರಿ ಎಲ್ಲರದ್ದು ಜನರದ್ದು ರೀ. 1 ತಿಂಗಳೊಳಗನ ಎಲ್ಲ ಮೊನೆಟೈಸ್ ಆಗಿ ಪೇಮೆಂಟ್ ಎಲ್ಲ ಚಲೋ ಆಗಿಬಿಡ್ತ್ರಿ ನನಗೆ ರೀ. ಎಷ್ಟು ಜನ ಇದ್ದಾರೆ ಯೂಟ್ಯೂಬ್? 65,000 ಏನೋ ಇದ್ದಾರೆ ರೀ ಯೂಟ್ಯೂಬ್ ಒಳಗೆ ಸಬ್ಸ್ಕ್ರೈಬರ್ ರೀ. ಇನ್ಸ್ಟಾಗ್ರಾಮ್ ಒಳಗೆ 16,000 ರೀ ಫಾಲೋವರ್ಸ್ ರೀ. ಇನ್ಸ್ಟಾಗ್ರಾಮ್ ಇಷ್ಟು ದಿನ ನಾನು ಯೂಸ್ ಮಾಡಿರಲಿಲ್ಲ ರೀ. ಈಗ ಒಂದು 2 ತಿಂಗಳಿಂದನೇ ಯೂಸ್ ಮಾಡೀನಿ ರೀ. ಮೊದಲೆಲ್ಲ ಯೂಸ್ ಮಾಡಿದ್ರೆ ಚಲೋ ಐತ್ರಿ, ಅದಕ್ಕೆ ಗೊತ್ತಿರಲಿಲ್ಲ ರೀ ಅವಾಗ ನನಗೆ. ಬ್ಯಾಡ್ ಅನ್ನಿಸ್ಬಿಡ್ತೀರಿ, ಯಾಕಂದ್ರೆ ಇದು ಯೂಟ್ಯೂಬ್ ಕಡೆಗೆ ಗಮನ ಹೋಗ್ಬಿಟ್ಟಿತ್ತು ರೀ. ಹಂಗಾಗಿ ಆ ಕಡೆ ಜಾಸ್ತಿ ನೋಡಲಿಲ್ಲ ರೀ. ಯೂಟ್ಯೂಬ್ ಮಾತ್ರ ಡೈಲಿ ವಿಡಿಯೋಸ್ ಹಾಕ್ತಿರ್ತೀನಿ ರೀ. ಈಗ ನಿಮಗೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ, ಈಗ ಬದುಕಿನೊಳಗೆ ಇಷ್ಟೆಲ್ಲ ಅಡುಗೆ ಮನೆ ಕೆಲಸ ಹ್ಞೂ ರೀ ಎಲ್ಲ ಮಾಡ್ತಿರಲ್ಲ, ಸುಸ್ತಾಗಲ್ವಾ? ಏನು ಅನ್ಸಂಗಿಲ್ಲ ರೀ ನಮ್ಗೆ, ಯಾಕಂದ್ರೆ ರೂಢಿ ಆಗಿಬಿಟ್ಟದ್ರಿ ಮೇಡಮ್ ಅದು. ಏನು ಸುಸ್ತ ಎಲ್ಲರೂ ಹೇಳ್ತಾರೆ, ಕಮೆಂಟ್ಸ್ಗೆಲ್ಲ ಹಾಕ್ತಾರೆ, ನೀವು ಇವಾಗ ಪ್ರೆಗ್ನೆಂಟ್ ಇದ್ದೀರಿ ಅಂದರೂ ಇಷ್ಟೆಲ್ಲ ಕೆಲಸ ಮಾಡ್ತೀರಲ್ಲ ಅಕ್ಕ, ನಿಮ್ಗೇನೂ ಆಗಲ್ಲ ಏನಂತ ಹೇಳ್ಕಿಸಿಂದ್ರಿ. ಹಂಗೇನು ಅನ್ಸಂಗಿಲ್ಲ ರೀ ನಂಗೆ ರೀ. ಹಾಂ ರೀ, ಏನು ಆಗಂಗಿಲ್ಲ ನೋಡ್ರಿ. ಅಂದ್ರೆ ಎಷ್ಟು ಕೆಲಸ ಮಾಡ್ತೇವೆ ಅಷ್ಟು ಚಲೋ ಅನ್ನಿಸ್ತದೆ ರೀ ನಮಗೆ ರೀ. ಅಂದರೆ ಈಗ ಯಾಕಪ್ಪ ಬೇಕು, ನಾವು ಬೇರೆ ಏನಾದರೂ ಕೆಲಸ ಮಾಡಿಕೊಂಡು ಆರಾಮಾಗಿ ಕಂಪ್ನಿಗಳಲ್ಲಿ ವರ್ಕ್ ಮಾಡಿಕೊಂಡು ಗಾರ್ಮೆಂಟ್ಸ್ ಅದೆಲ್ಲ ಓದೋರಿಗೆ ಬರ್ತದೆ ರೀ, ನಮ್ಮ ಅಂಥವ್ರಿಗೆ ಎಲ್ಲಿಂದ ಆಗ್ತದೆ ರೀ. ಹಾಗಾಗಿ ಬಿದ್ದಿಗಪ್ಪ ಇದೇ ಕೆಲಸನೇ ನಮಗೆ ಚಲೋ ಅನ್ನಿಸ್ತದೆ ರೀ. ಯಾಕಂದ್ರೆ ನಮಗೆ ಬರೋ ಕೆಲಸನೇ ನಮಗೆ ಸರಳ ಅನ್ನಿಸ್ತದಲ್ಲ ರೀ. ಈಗ ನಮ್ಮ ಯಜಮಾನ್ರು ಭೀ ಅವ್ರು ಭೀ ಓದಿಲ್ಲ ರೀ, ನಾವು ಭೀ ಓದಿಲ್ಲ ರೀ. ಅವರೇ ಟ್ಯಾಕ್ಟ್ರ್ ನಡೆಸ್ತಾರೆ ರೀ ಯಜಮಾನ್ರು. ನಾವು ಈ ಕಡೆ ಬರುವಾಗ ನಮಗಂತೂ ಏನು ಇರಲಿಲ್ಲ ರೀ. ಇಲ್ಲಿಗೆ ಬಂದಮೇಲೆ ನಮ್ಮ ಯಜಮಾನ್ರು ಅವರು ದುಡ್ದು ನಾವು ದುಡ್ದು ಸ್ವಂತವಾಗಿ ಒಂದು ಟ್ಯಾಕ್ಟ್ರಿ ಮಾಡ್ಕೊಂಡಿದ್ದೀವಿ ರೀ. ಆ ಟ್ಯಾಕ್ಟ್ರ ಅಲ್ಲಿಂತನೇ ಒಂದು ಸ್ವಲ್ಪ ಇನ್ಕಮಿಂಗ್ ರೀ ನಮಗೆ. ಯಾಕಂದರೆ ಎಲ್ಲ ಹೊಲಗಳಿಗೆಲ್ಲ ನಮ್ಮ ಯಜಮಾನ್ರು ಭೀ ರಾತ್ರಿ ಇಡೀ ಕಷ್ಟಪಟ್ಕೊಂಡು ಹೊಲಕ್ಕೆಲ್ಲ ಹೋಗಿ, ಈಗ ಹೊಲಗಳು ಬೇರೆ ಹೊಲದಾಗಳಿಗೆಲ್ಲ ಹೋಗಿ ಕೆಲಸ ಮಾಡ್ಕೊಂಬರ್ತಾರೆ ರೀ. ಈಗ ನಾವು ಮಾಡಿದ ಹೊಲಗಳು ಬಿಟ್ಟು ಈಗ ಬೇರೆ ಹೊಲಗಳಿಗೆ ಕಿರಾಯಿ ಕಳಿಸ್ತಾರೆ ರೀ ಟ್ಯಾಕ್ಟ್ರ್ ರೀ. ಕಳಿಸಿ ಅವರು ಭಾಳಷ್ಟು ಕಷ್ಟಪಟ್ರು ರೀ ನಾವು ಈ ಕಡೆ ಬಂದಮೇಲೆ. ಯಾಕಂದ್ರೆ ನಮ್ದು ಹತ್ತಿರ ಏನೂ ಇರಲಿಲ್ಲ ರೀ ನಮಗೆ. ಈಗ ಏನಾದರೂ ಅದ ಅಂದ್ರೆ ಅದೊಂದು ಟ್ಯಾಕ್ಟ್ರ್ ಆದರೂ ಅದ ನಪ್ಲೆ ಆಗ್ಯದ ರೀ. ಈಗ ನಾವು ಈ ಕಡೆ ಇವಾಗ ಬಂದು 8 ವರ್ಷ ಆಯ್ತು ರೀ, ಫಿರೋಜಾಬಾದ್ ಬಿಟ್ಟು ಬಂದ್ರಿ. ಯೂಟ್ಯೂಬಿಂದ ಯೂಸ್ ಚಲೋ ಬಂತಂದ್ರೆ ಬರ್ತದೆ ರೀ ಮೇಡಮ್. ತಿಂಗಳಿಗೆ 10,000 ಆದರೂ ಕಂಪಲ್ಸರಿ ಬರ್ತದೆ ರೀ. 10, 12 ಮೊದಲೆಲ್ಲ 20,000 30,000 ತನಕನೂ ಬಂದದ ರೀ ಪೇಮೆಂಟ್ ಒಂದಂತ. ಈಗ ನೆಕ್ಸ್ಟ್ ಈಗ ಬರೋ ತಿಂಗಳ 20,000 ಬರೋದು ರೀ ಪೇಮೆಂಟ್ ರೀ. ಚಲೋ ಬರ್ತದೆ ರೀ, ಅದ್ರಲ್ಲಿಂತ ಚಲೋ ಆಗ್ಯದ್ರಿ. ಯಾಕಂದ್ರೆ ಈಗ 2 ಮಕ್ಕಳು ಆಗ್ಯಾವ್ರಿ, ನನಗೂ ಹೊರಗೆ ಹೋಗೋದನ್ನ ಆಗಂಗಿಲ್ಲ ರೀ. ಅವಾಗ ಅಂತಂದ್ರೆ ಗುತ್ತಿಗೆ ಕೆಲಸ ಎಲ್ಲ ಮಾಡ್ತಿದ್ದೇವ್ರಿ ನಾವು. ಹೊಲದೊಳಗೆ ಎಲ್ಲ ಗುತ್ತಿಗೆ ಒಳಗೆ ಕಲಿತು ಮಾಡ್ಕೊತಿದ್ದೇವ್ರಿ. ಈಗ ಮಕ್ಳಿಗೆಲ್ಲ ಹೋಗೋದಾಗಲ್ಲ ರೀ ಗುತ್ತಿಗೆ ಒಳಗೆ. ಇಲ್ಲೇ ಹೊಲದೊಳಗೆ ನೀರು ಬಿಡೋದು ಮತ್ತು ಅದು ಇತ್ತಂದ್ರೆ ಮಾಡ್ಕೊತೀನಿ ರೀ ನಾನೇ. ನಮ್ಮ ಯಜಮಾನ್ರು ಭೀ ಟ್ಯಾಕ್ಟ್ರಿಗೆ ಹೋದ್ರೆ ಅಂದ್ರೆ ನೀರು ಬಿಡೋ ಇದು ನೋಡ್ಕೊತೀರಿ ನಾನೇ ರೀ. ಇದೇ ವೀಡಿಯೋಸ್ ಮಾಡ್ತೀನಿ ರೀ ನಾನು. ಹೊಲದೊಳಗೆ ಕೆಲಸ ಮಾಡಕತ್ರ ಹೊಲ್ದಂದು ಕೆಲಸ ರೀ. ಅಡುಗೆ ಮಾಡ್ಲಕತ್ತಾಗ ಇವಾಗ ಅಡುಗೆ ಮಾಡ್ಲತ್ತಂದ್ರೆ ಇದನ್ನೇ ವೀಡಿಯೋ ಮಾಡ್ಕೊಂಡ್ಬಿಡ್ತೀನಿ ರೀ, ಅದನ್ನೇ ಹಾಕ್ಬಿಡ್ತೀನಿ ರೀ. ಹಾಂ ರೀ, ಸಪ್ರೇಟಾಗಿ ಅಂತೇಳಿ ಏನು ವೀಡಿಯೋ ಮಾಡಲ್ಲ ರೀ. ಈಗ ಇದೇ ಮಾಡ್ಕೊಂಡ್ಬಿಡ್ತೀನಿ ರೀ ವಿಡಿಯೋ ಬೀರಿ. ಈಗ ಹೊಲ್ದಾಗ ನೀರು ಬಿಡಕ್ಕೆ ಹೋದಂದ್ರೆ ಅದೇ ವೀಡಿಯೋ ಮಾಡಿಸ್ಕೊತೀನಿ ರೀ. ಹಾಗಾಗಿ ಅವನ್ನೇ ಹಾಕ್ತೀನಿ. ರೈತನ ಮಗಳು ವ್ಲಾಗ್ಸ್ ರೀ. ಹಾಂ ರೀ.
ಇನ್ಸ್ಟಾಗ್ರಾಮ್ನಾಗೂ ಅದೇ ಸೇಮ್ ನೇಮ್ ರೀ. ಹಾಂ ರೀ, ಭಾಳ ಚಲೋ ಅದ ರೀ, ನನಗೆ ಭಾಳ ಚಲೋ ಸಪೋರ್ಟ್ ಮಾಡ್ತಾರೆ. ನನಗೆ ಕಡೆಯಿಂದ ಏನಾದ್ರೆ ಒಂದು ತಪ್ಪಿದ್ರಿ ಅದು ಹಂಗೆ ಮಾಡ್ಬೇಡ್ರಿ ಹಿಂಗೆ ಮಾಡ್ರಿ ಅಂತೇಳಿ ಕಾಮೆಂಟ್ ಮುಖಾಂತರ ಹೇಳ್ತಾರೆ ರೀ. ಎಲ್ಲದಕ್ಕೂ ಭಾಳ ಚಲೋ ಸಪೋರ್ಟ್ ಮಾಡ್ತಾರೆ ರೀ. ಇಡೀ ಕರ್ನಾಟಕ ಜನತೆನೇ ಸಪೋರ್ಟ್ ಮಾಡ್ತಾರೆ. ಅದು ಒಂದು ವಿಷಯದಾಗ ಭಾಳ ಪುಣ್ಯ ಮಾಡೀನಿ ಅಂತ ತಿಳ್ಕೊತೀನಿ ರೀ. ಯಾಕಂದರೆ ಎಲ್ಲದಕ್ಕೆ ನನಗೆ ನನಗೆ ಮೊದಲೆಲ್ಲ ಫಸ್ಟ್ ಯೂಟ್ಯೂಬ್ ಚಾನಲ್ ಮಾಡಿದಾಗ ನನಗೆ ಓದಕ್ಕೆ ಬರ್ತಿರ್ಲಿಲ್ಲ ರೀ ಅಷ್ಟೊಂದು. ಕನ್ನಡ ಅಷ್ಟು ಅರ್ಥ ಆಗ್ತಿತ್ತು ರೀ. ಈಗ ಇಂಗ್ಲೀಷ್ ಭೀ ನನಗೆ ಆದಷ್ಟು ಕಮೆಂಟ್ಗಳು ತಿಳಿತಾವೆ ರೀ. ಅಂದ್ರೆ ಹೆಂಗಂತಂದ್ರೆ ನಾನೀಗ ಕಮೆಂಟ್ಗಳು ರಿಪ್ಲೈ ಹಾಕ್ಬೇಕಂತಂದ್ರೆ ಇಂಗ್ಲೀಷ್ನಾಗ ಭಾಳ ದೊಡ್ಡ ಕಮೆಂಟ್ ಇದ್ದವು ಅಂತಂದ್ರೆ ಕನ್ನಡಕ್ಕೆ ಟೈಪ್ ಮಾಡ್ಕೋತೀನಿ ರೀ, ಒಂದೊಂದು ಅಕ್ಷರ ಸೇರಿಸ್ರಿ ಮಾಡ್ಕೊಂಡು ರಿಪ್ಲೈ ಹಾಕ್ತೀನಿ ರೀ. ಅದು ಇದ್ರಾಗ ಈಗ ನಮ್ಮ ತಮ್ಮ ಇಲ್ಲಿದ್ರೆ ಹೆಂಗೆ ರೀ, ಅವಾಗ ಬೆಂಗ್ಳೂರ್ಗೆ ಇರ್ತಾನೆ ರೀ, ಹಾಕೋಕ್ಕಾಗಲ್ಲ ರೀ ಅವನಿಗೆ ಭೀ. ಈ ಕಮೆಂಟಿಗೆ ರಿಪ್ಲೈ ಆಗ್ಲಿಕ್ಕಂದ್ರೆ ವೀಡಿಯೋಸ್ ಯಾರು ನೋಡಂಗಿಲ್ಲ ರೀ. ಹಾಗಾಗಿ ಅವು ಮತ್ತು ನಾನು ರಾತ್ರಿ ಇಡೀ ಕುಂತ ಇಂಗ್ಲೀಷ್ ಕಮೆಂಟ್ ಎಲ್ಲ ಕನ್ನಡದೊಳಗೆ ಟೈಪ್ ಮಾಡಿ ಅದಕ್ಕೆ ಮಾಡಿಕೊಟ್ಟು ಹೋಗಿದ್ದೇನೆ ರೀ ನಮ್ಮ ತಮ್ಮ, ಕನ್ನಡಕ್ಕೆ ಹೆಂಗೆ ಟೈಪ್ ಮಾಡ್ಕೊಳ್ಳೋದು ಅಂತೇಳಿ. ಅದನ್ನು ಮಾಡಿಕೊಂಡು ಅದ್ರ ಅರ್ಥ ತಿಳ್ಕೊಂಡು ಅವ್ರಿಗೆ ರಿಪ್ಲೈ ಹಾಕ್ತೀನಿ ರೀ ನಾನು. ಹಾಂ ರೀ, ಹಾಂ ರೀ. ಅದು ಈಗ ಕಮೆಂಟಿಗೆ ರಿಪ್ಲೈನೇ ಹಾಕ್ಲಿಕ್ಕೆ ಅಂತಂದ್ರೆ ನೀವು ಏನು ರಿಪ್ಲೈನೇ ಕೊಡಂಗಿಲ್ಲ ಅಂತೇಳಿ ವೀಡಿಯೋಸ್ ನೋಡಂಗಿಲ್ಲ ರೀ. ಅದು ಎಷ್ಟೇ ಕಷ್ಟ ಆದ್ರೂ ಭೀ ರಾತ್ರಿ ಕುಂತ ರಿಪ್ಲೈ ಹಾಕ್ತೀನಿ ರೀ ನಾನು. ಹಾಂ ರೀ, 10 ಗಂಟೆ 11 ಗಂಟೆ ಆಗ್ತದೆ ರೀ. ಕಮೆಂಟ್ ಎಲ್ಲ ರಿಪ್ಲೈ ಹಾಕ್ಬೇಕಂದ್ರೆ 12 ಗಂಟೆ 1 ಗಂಟೆಗೆ ಮುಗ್ಕೊಂಬಿಡ್ತೀನಿ ರೀ. ದಿನನಿತ್ಯದ ಕೆಲಸ ಇಡೀ ದಿನ ಇರ್ತದೆ ರೀ ಮೇಡಮ್. ಯಾಕಂದ್ರೆ ದನಗಳವ ರೀ, ಕುರಿಗಳವ ರೀ. ನಮ್ಮ ಯಜಮಾನ್ರು ಭೀ ಮನೆಯಾಗ ಇರಂಗಿಲ್ಲ ರೀ, ಅವರು ಹೊಲ್ದ ಕೆಲ್ಸಕ್ಕಂತೆ ಹೊಲಕ್ಕೆ ಹೋಗಿರ್ತಾರೆ ರೀ ಅವ್ರು. ಅವು ದನ ಕರ ಎಲ್ಲ ನೋಡ್ಕೊಂಡು ನನ್ನ ಜಿಮ್ಮೆದಾರಿ ರೀ. ಅವಕ್ಕೆ ನೀರಾಗಲಿ ಮೇವಾಗಲಿ ಚಂದ ತನಕ ಎಲ್ಲ ನೋಡ್ಕೊಂಡು ನಾನೇ ರೀ. ಅವ್ರು ಇದ್ರಂದ್ರೆ ನಡೀತದೆ ರೀ, ಅವ್ರು ಇರಂಗಿಲ್ಲ ರೀ ಯಜಮಾನ್ರು, ಎಲ್ಲ ನಾನೇ ನೋಡ್ಕೋಬೇಕು ರೀ. ಹಾಂ ರೀ, ಅವ್ರಿಗೆ ಟ್ಯಾಕ್ಟ್ರುಗಳಿಗೆ ಕಳ್ಸೋದು ಮತ್ತು ಡೀಸೆಲ್ ತಂದು ಹಾಕೋದು, ಹೊಲಗಳಿಗೆ ಹೋಗೋದು ಅದೇ ಆಗ್ತದೆ ರೀ ಅವರಿಗೆ. ನಾನು ಒಬ್ರದ್ದು ವೀಡಿಯೋಸ್ ನೋಡ್ತಿದ್ರಿ ಅವ್ರ ವೀಡಿಯೋಸ್ ನೋಡ್ಬೇಕಾದ್ರೆ ಅವರು ಡೈಲಿ ಬ್ಲಾಗೇ ಮಾಡ್ತಿದ್ರು ರೀ. ಅವರು ರುಕ್ಮಿಣಿ ವಿಲೇಜ್ ಅಂತ ಹೇಳ್ತಾರೆ ನೋಡ್ರಿ. ಫಸ್ಟ್ ನಾನು ನೋಡಿದ್ದೆ ಅವ್ರ ವೀಡಿಯೋಸ್ ರೀ. ನಮ್ಮ ಬಲ್ಯಾಗ ಮೊಬೈಲ್ ಭೀ ಇರಲಿಲ್ಲ ರೀ. ಈಗ ಒಂದು 7 ವರ್ಷದ ಹಿಂದೆ ಅಷ್ಟೇ ಮೊಬೈಲ್ ಸಣ್ಣದು ನಮ್ಮ ಯಜಮಾನ್ರು ಒಂದು ತೊಗೊಂಡಿದ್ರು ರೀ, ಒಂದು 5,000 ರೂಪಾಯಿ ಕೊಟ್ಟು. ಆವಾಗ ನಮ್ಮ ಯಜಮಾನ್ರು ಅದು ನಾವು ಟ್ಯಾಕ್ಟ್ರ್ ಮೇಲೆ ಹೋಗ್ತೀವಿ ಹೊಡಿತದ ಅಂತ ಹೇಳಿ ಏನು ಮಾಡ್ತೀರಿ, ನನ್ನ ಬೆಲೆಕ್ಕೆ ಕೊಟ್ಟು ಹೋಗ್ತೀರಿ ರೀ. ಅದು ಅವ್ರ ಬೆಲೆಗೆ ಸಣ್ಣ ಮೊಬೈಲ್ ಇಟ್ಕೊತಿದ್ರು ರೀ ಅವ್ರು. ಮನ್ಯಾಗ ಕುಂತಾಗ ಹೊಲ್ದಾಗ ಕೆಲಸ ಮಾಡ್ಕೊತ ವೀಡಿಯೋ ನೋಡ್ಬೇಕಾದ್ರೆ ಆ ದಿನ ಒಂದಿನ ಅವ್ರ ವೀಡಿಯೋಸ್ ನೋಡಿದ್ರಿ. ಅವ್ರದ್ದು ಫಸ್ಟ್ ಪೇಮೆಂಟ್ ಬಂದಿತ್ತು ರೀ. ಅವಾಗ ಫಸ್ಟ್ ಪೇಮೆಂಟ್ ಬಂದಿರಬೇಕಾದ್ರೆ ಅವ್ರದ್ದು ನೋಡ್ಬಿಟ್ಟು ನಮ್ಮ ತಮ್ಮ ಕೇಳಿದ್ರಿ, ಇದ್ರಲಿಂದ ಹಿಂಗೆ ರೊಕ್ಕ ಬರ್ತದೇನಪ್ಪ ಅಂಥೇಳಿ. ಹ್ಞೂ ಬರ್ತದ ಅಂತಂದ್ರಿ. ಹಂಗಿದ್ರೆ ನನಗೆ ಒಂದು ಮಾಡಿಕೊಡು ಅಂತಂದ್ರಿ. ಅವಾಗ ಒಂದು ಫಸ್ಟ್ ನಮ್ಮ ತಮ್ಮ ಕ್ರಿಯೇಟ್ ಮಾಡಿ ಕೊಟ್ರಿ. ಅವಾಗ ನನಗೆ ಅದು ಸಕ್ಸಸ್ ಆಗಲಿಲ್ಲ ರೀ. ಅದು ಒಂದು 5-6 ತಿಂಗಳು ವೀಡಿಯೋಸ್ ಹಾಕಿದ್ರಿ, ಏನೂ ಆಗಲಿಲ್ಲ ರೀ. ಬಿಟ್ಟ ಈಗ 3 ವರ್ಷದ ಹಿಂದೆ ರೀ, 2002 ರೀ. ಅವಾಗ ಮತ್ತು ನಮ್ಮ ತಮ್ಮಗೆ ಹೇಳಿ ಇನ್ನೊಂದು ಚಾನಲ್ ನೋಡೋ ಮಾಡಿಕೊಡು, ಇದೊಂದು ಸರ್ತಿ ಲಾಸ್ಟ್ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ರಿ. ಹೇಳಿದಾಗ ನಮ್ಮ ತಮ್ಮ ಮತ್ತು ಒಂದು ಚಾನಲ್ ಮಾಡಿಕೊಟ್ರಿ. ಹೆಸರು ಏನು ಇಡ್ಬೇಕನ್ನ, ಯಾಕಂದ್ರೆ ನಾವು ಹೊಲದೊಳಗಿನ ಕೆಲಸ ಮಾಡ್ತೇವಲ್ಲ ರೀ, ರೈತನ ಮಗಳು ಅಂತಲೇ ಇಡೋಪ್ಪ ಅಂತಂದ್ರಿ. ಅಂದಮೇಲೆ ಒಂದು ರೊಟ್ಟಿ ವಿಡಿಯೋ ಹಾಕಿದ್ರಿ ನಾನು. ಅದು ಒಂದು ರೊಟ್ಟಿ ವಿಡಿಯೋ ಮಿಲಿಯನ್ ಗಟ್ಟಲೆ ಹೋಯ್ತು ರೀ. ಅದು ವ್ಯೂಸ್ ರೀ. ಅದ್ರಲಿಂತ ಪಟ್ ಅಂತ ಎಲ್ಲ ಮಾನಿಟೈಸ್ ಅನ್ನೈತಿ ಎಲ್ಲ ಐತ್ರಿ ಅದು. ಅವಾಗ ಅದ್ರಲಿಂತನೇ ಸಕ್ಸಸ್ ಆಯ್ತು ರೀ ಇದೊಂದು ಚಾನಲ್ ರೀ. ಮೊದಲೊಂದು ಮಾಡಿದ್ರೆ ಅದು ಸಕ್ಸಸ್ ಆಗಲಿಲ್ಲ ರೀ. ಅಲ್ಲದಾನೆ ಮತ್ತೊಮ್ಮೆ ನೋಡಮ್ಮ ಅನ್ನಿಸ್ತೀರಿ. ಅದು ಅವ್ರ ವೀಡಿಯೋಸ್ ನೋಡ್ಲತ್ತಾಗ ನನಗೆ ಮಾಡ್ಬೇಕು ನಂಗೆ ಆಗದ್ರಿ. ಮನ್ರು 3 ಜನ ಅಣ್ಣ ತಮ್ಮಂದ್ರಿ ಅವರು. ಮದ್ವೆಗೆ ಮಾಡಿಕೊಟ್ಟಿದ್ದ ನಮ್ಮದು ಕೂಡು ಕುಟುಂಬಕ್ಕೆ ರೀ. 3 ಜನ ಅಣ್ಣ ತಮ್ಮದ್ರಿ ನಮ್ಮ ಯಜಮಾನ್ರು, ಮತ್ತು 2 ಆದ್ನಿಯರು ರೀ. ಅವಾಗ ಫಸ್ಟ್ ನಾ ಮನೆ ಹಿರೇ ಸುಸೆ ಅಂದ್ರೆ ನಾನೇ ರೀ. ಮತ್ತು ನನ್ನ ಜೊತೆ ಇನ್ನೊಬ್ರು ನಮ್ಮ ಮೈದ್ನಂದು ಭೀ ಮದುವೆ ಆಗೈತೆ ರೀ, 2 ರೀ. ಅವಾಗ ಅಲ್ಲಿ ಹಳ್ಳಿ ಒಳಗೆ ನಮ್ಮ ಫಿರೋಜಾಬಾದ್ಗೆ ರೀ ನಂಗೆ ಕೊಟ್ಟಿದ್ದ. ತವ್ರ ಮನೆ ಮರ್ತೂರು ರೀ, ಕೊಟ್ಟಿದ್ದು ಫಿರೋಜಾಬಾದ್ ರೀ. ಗುಲ್ಬರ್ಗ ಜಿಲ್ಲಾ, ಗುಲ್ಬರ್ಗ ತಾಲೂಕಿಗೆ ಬರ್ತದೆ ರೀ. ಅಲ್ಲಿ ಬೆಳಗ್ಗೆ 3 ಗಂಟೆಗೆ ಎದ್ದೇವು ಅಂತಂದ್ರೆ 5 ಗಂಟೆ ಅಷ್ಟೊತ್ತಿಗೆಲ್ಲ ಕೆಲಸ ಮುಗಿಸ್ಕೊಂಡು 5 ಗಂಟೆಗೆ ಹೊಲಕ್ಕೆ ಹೋಗ್ತಿದ್ದೇವೆ ರೀ ನಾವು ರೀ. ಅಲ್ಲಿ ಭಾಳ ಕಷ್ಟ ಐತ್ರಿ ಅವಾಗ. ಒಂದು ಸ್ವಲ್ಪ ಗಂಡನ ಮನ್ಯಾಗ ಅಲ್ಲೆಲ್ಲ ಭಾಳ ಕೆಲಸ ರೀ ಅವಾಗ. ಆ ಟೈಮ್ನಾಗೆಲ್ಲ ಗುತ್ತಿಗೆ ಅಲ್ಲಿ ಭೀ ನಮ್ಮದು ಹೊಲ ಇಲ್ಲ ಏನಿಲ್ಲ ರೀ. ಬರೀ ಬೇರೆ ಹೊಲ್ದಾಗ ಗುತ್ತಿಗೆ ಕೆಲೆಯೋದು, ಸದಿ ಜೋಳ ಕೊಯ್ಯೋದು, ತೊಗರಿ ಕೊಯ್ಯೋದು ಎಲ್ಲ ಮಾಡ್ಕೊಳ್ಳೋದು ರೀ. ಬೆಳಗ್ಗೆ 3 ಗಂಟೆಗೆ 4 ಗಂಟೆಗೆ 4 ಸೇರಿಂದ ರೊಟ್ಟಿ ಮಾಡಿ 5 ಗಂಟೆ ಅಷ್ಟೊತ್ತಿಗೆ ನಾವು ಒಂದೊಂದು ಸಾಲು ಕೊಯ್ದು ಬರ್ತಿದ್ದೇವೆ ರೀ. ಹೋಗಿ ತೊಗರಿ ಅದು ಕಡ್ಲಿ ಅದು ಇದೆಲ್ಲ ಹೊಲದೊಳಗಿನ ಕೆಲಸ ರೀ. ಈಗ ಅಲ್ಲಿ ಫಿರೋಜಾಬಾದೊಳಗೆ ನಾನು ಮದುವೆ ಆದಮೇಲೆ 6 ವರ್ಷ ಇದ್ದೇವ್ರಿ ನಾವು ರೀ. 6 ವರ್ಷ ಆದಮೇಲೆ ನಮ್ಮ ಅತ್ತೆ ಮಾವ ನಮಗೆ ಡಿವೈಡ್ ಕೊಟ್ಮೇಲೆ ಈ ಕಡೆ ಬಂದೇವ್ರಿ. ನಮ್ದೇನು ಅಲ್ಲಿ ಹೊಲ ಬಿ ಇಲ್ರಿ, ಮನೆ ಬಿ ಇಲ್ರಿ. ಹಾಗಾಗಿ ಈ ಕಡೆ ನಮ್ಮ ಬಾಬರಿಗೆ ಪರಿಚಯ ಇರೋ ಮಾಲಕರ್ದ ಹೊಲ ಹಚ್ಕೊಟ್ರು ರೀ. ಹೊಲ ಹಚ್ಕೊಟ್ಮೇಲೆ ಇಲ್ಲೇ ಬಂದ ಮಾಡ್ಕೊಂತ ಉಣ್ಕೊಂತ ಹೊಂಟಿದೇವ್ರಿ. ಎಷ್ಟು ಜನ ಮಕ್ಕಳು? ನಮ್ಗೆ 2 ಮಕ್ಕಳು ರೀ. ಒಬ್ಬ ಫಸ್ಟಿಂದ ಹುಡುಗನ ರೀ, ಈ ಹುಡುಗಿ ಹೇಳೋದು ಸೆಕೆಂಡ್ ರೀ. ಶಾಲೆಗೆ ಹೋಗ್ತಾರೆ ಮಕ್ಕಳು? ಒಬ್ಬ ಹುಡುಗ ಹೋತಾನೆ ರೀ. ಹುಡುಗಿಗಿನ 2 ವರ್ಷ ರೀ, ಹೋಗಿಲ್ರಿ. ಹುಡುಗ ಹೋತಾನೆ ರೀ.
ಇಲ್ಲಿ ಜಮ್ಗಿ ಹಾಕಿದೇವ್ರಿ ಹೋಗಿ ಬರ್ತಾನೆ ರೀ. ಹಾಂ ರೀ. ಈಗ ದಿನ ನೀವು ದಿನನಿತ್ಯ ಪ್ರಾರಂಭ ಆದ್ರೆ ದಿನ ಬೆಳಗಾದ್ರೆ ಏನೆಲ್ಲ ಕೆಲಸ ಮಾಡ್ತೀರಿ ಮನೆಯಲ್ಲ? ದಿನ ಬೆಳಗಾದ್ರೆ ನೋಡ್ರಿ ಎದ್ದ ತಕ್ಷಣ ಕಸ ಬಾಂಡೆ ಮಕ್ಕಳಿಗೆಲ್ಲ ಜಳಕ ಮಾಡ್ಸೋದ್ರಿ, ರೊಟ್ಟಿ ಪಲ್ಯ, ಹೊಲದೊಳಗೆ ಕೆಲಸ ಐತಂದ್ರೆ ಹೊಲಕ್ಕೆ ಬುತ್ತಿ ಕಟ್ಕೊಡೋದ್ರಿ. ಈಗ ಹೊಲ್ದಾಗ ಕೆಲಸ ಮಾಡ್ಸಕತ್ರ ಅಂತಂದ್ರೆ ಬುತ್ತಿ ಕಟ್ಕೊಡ್ಬೇಕ್ರಿ. ಬುತ್ತಿ ಕಟ್ಕೊಡೋದು ಮತ್ತು ಒಂದು ಆಕಳು ಅದ ರೀ, ಕರ ಕುರಿ ಎಲ್ಲ ನೋಡ್ಕೋಬೇಕ್ರಿ. ಮುಂಜಾನೆ ಎದ್ರಿ ಅಡ್ಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ದನ ಕರಗಳು ನೋಡ್ಕೋತೀನಿ ರೀ. ಅದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಊಟ ಮಾಡೋದ್ರಿ. 12 ಗಂಟೆ ಆತರ ನಮ್ಗೆ ಊಟ ಮಾಡ್ಬೇಕಂತಂದ್ರೆ. ಹಾಂ ರೀ, ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಮಾಡೋದು ನಿಮಗೆ ಸಾಕು ಅಂತ ಅನ್ಸಿಲ್ಲ ಯಾವತ್ತು? ಅನ್ಸಂಗಿಲ್ರಿ, ಎಲ್ಲ ರೂಢಿ ಆಗ್ಬಿಟ್ಟದ್ರಿ ದಿನ ಮಾಡಿ 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 ರೀ. ಹ್ಞೂ ರೀ. ಈಗ ಅದ್ರ ಜೊತೆಗೆ ನೀವು ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ತೀರಾ, ಹೊಲದಲ್ಲಿ ದುಡಿತೀರಾ, ಎಲ್ಲ ಮಾಡ್ತೀರಾ, ಬಟ್ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಯಾವಾಗ ಹಿಂಗೆ ಒಂದು ದಿವಸ ವಿಡಿಯೋಸ್ಗಳು ನೋಡ್ಕೊತಿರ್ಬೇಕಾದ್ರೆ ಮಾಡ್ಬೇಕಂತ ಅನ್ನಿಸ್ತು. ಯಾಕಂದ್ರೆ ಓದೋರೆಲ್ಲ ನೌಕರಿ ಅದು ಇದು ಮಾಡ್ತಿರ್ತಾರೆ, ನಾವು ಬರೀ ಇದನ್ನೇ ಮಾಡ್ಕೋತಿರ್ತೇವೆ. ಏನರ ನಾವು ಒಂದು ಮಾಡಬೇಕು, ಎಲ್ಲರೂ ಕಲ್ತವ್ರು ನನಗೆ ಕಲಿಬೇಕಂತ ಆಸೆ ಇತ್ತು, ಆದರೆ ಕಲಿಯೋಕ್ಕಂತೂ ಆಲಿಲ್ಲ ರೀ. ಅದಕ್ಕೆ ಇದು ಏನಾದರೂ ಒಂದು ಮಾಡ್ಬೇಕಂತ ಅನ್ನೋದು ನನಗೊಂದು ಭಾಳ ಆಸೆ ಐತ್ರಿ. ಅದ್ರ ಸಲಕ್ಕೆ ಇದ್ರಲಿಂತಾರೆ ನೋಡಮು ಒಂದು ಸ್ವಲ್ಪ ಹೆಂಗಾರೆ ಚಲೋ ಆಗ್ತದೇನಂತ ಅನ್ನಿಸಿ ನಮ್ಮ ತಮ್ಮ ಓದ್ತಿದ್ನಲ್ರಿ. ಅವಾಗಿನ ನಮ್ಮ ತಮ್ಮ 12ನೇ ಕ್ಲಾಸ್ ಏನೋ ಇದ್ದನು ರೀ. ಅವಾಗ ನಮ್ಮ ತಮ್ಮಗೆ ಹೇಳೋಣ ಹಿಂಗೆ ಮಾಡಿದ್ರೆ ಅದು ಯೂಟ್ಯೂಬ್ ಚಾನಲ್ದಾಗ ಹಿಂಗೆ ಆಗ್ತಂತ ಅವಂಗೆ ಒಂದು ಸ್ವಲ್ಪ ಗೊತ್ತಿತ್ತು ರೀ ನಮ್ಮ ತಮ್ಮಗೆ. ನೀ ಮಾಡೋಕೆ ನಾನು ಮಾಡ್ಕೊಡ್ತೀನಿ ಚಾನಲ್ ಅಂತೇಳಿ ಎಲ್ಲ ನಮ್ಮ ತಮ್ಮ ಮಾಡಿಕೊಟ್ಟಿದ್ರಿ. ಮಾಡಿಕೊಟ್ಮೇಲೆ ಒಂದು ಚಾನಲ್ ಮೊದಲು ಮಾಡ್ದೇವ್ರಿ. ಅದು ಲಾಕ್ಡೌನ್ ಒಳಗೆ ಮಾಡಿದ್ದೇವ್ರಿ. ಮಾಡಿದಾಗ ಅದು ಚಾನಲ್ ಸಕ್ಸಸ್ ಆಗಲಿಲ್ಲ ರೀ. ಒಂದೇ 2-3 ತಿಂಗಳು ವೀಡಿಯೋಸ್ ಹಾಕಿ ಬಿಟ್ಬಿಟ್ರಿ, ಇದೇನು ಆಗಂಗಿಲ್ಲ ನಮ್ಮಂಥವ್ರಿಗೆ ಅಂತ ಹೇಳಿ. ಅದಾದಮೇಲೆ ಮತ್ತು ಬೇರೆ ವೀಡಿಯೋಸ್ಗಳು ನೋಡ್ಲಕತ್ತಂಗೆ ಮತ್ತು ನನಗೆ ಭಾಳಷ್ಟು ಆಸೆ ಆಗ್ಲಕತ್ರಿ, ಮಾಡ್ಬೇಕು ನಾನು ಬಿಡಬಾರ್ದು, ಇದು ಏನಕ್ಕಾಗಲ್ದಾಗ ಅಂತ ಹೇಳ್ರಿ. ಮತ್ತು ನಮ್ಮ ತಮ್ಮ ಹೇಳಿದ್ರಿ ನನಗೆ ಇನ್ನೊಂದು ಚಾನಲ್ ಮಾಡಿಕೊಡು ಅಂತ ಹೇಳ್ರಿ. ಆ ಚಾನಲ್ನ ಬಿಟ್ಟು ರೈತನ ಮಗಳು ವ್ಲಾಗ್ಸ್ ಅಂತೇಳಿ ಮಾಡಿಕೊಡಪ್ಪ ನನಗೊಂದು ಚಾನಲ್, ಹೆಂಗಿದ್ರು ಭೀ ನಾವು ಹೊಲದೊಳಗಿನ ಕೆಲಸ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ನಮ್ಮ ತಮ್ಮ ಮಾಡಿಕೊಟ್ಟನು ರೀ. ಅದ್ರೊಳಗೆ ಒಂದು 15 ದಿವಸದೊಳಗನ ಫುಲ್ ಸಬ್ಸ್ಕ್ರೈಬರ್ಸ್ ಅದು ಎಲ್ಲ ಕಂಪ್ಲೀಟ್ ಆಯ್ತು ರೀ. 1 ತಿಂಗಳೊಳಗೆ ಮಾಂಟೋಸ್ ಭೀ ಆನ್ ಐತ್ರಿ. ಅದ್ರೊಳಗೆ ನಂಗೆ ಭಾಳ ಚಲೋ ಸಕ್ಸಸ್ ಸಿಕ್ಕತ್ತು ರೀ ಯೂಟ್ಯೂಬ್ನಾಗ. ಹಾಗಾಗಿ ಈಗ ಯೂಟ್ಯೂಬ್ನ ಭಾಳ ಚಲೋ ನನಗೆ ಸಪೋರ್ಟ್ ಮಾಡಿದ್ರಿ. ಅದ್ರೊಳಗಂತೂ ನಮ್ಮ ಸಬ್ಸ್ಕ್ರೈಬರ್ ಅಂತೂ ಭಾಳ ಚಲೋ ಸಪೋರ್ಟ್ ಮಾಡ್ತಾರೆ ರೀ. ಪ್ರತಿಯೊಂದು ವಿಷಯ ನನಗೆ ಫಸ್ಟ್ ಟೈಮ್ ನನಗೆ ವೀಡಿಯೋಸ್ ಮಾಡ್ಬೇಕಾದ್ರೆ ಒಂದು ಕಮೆಂಟ್ ಓದಕ್ಕೆ ಬರ್ತಿರ್ಲಿಲ್ಲ ರೀ. ಅವಾಗ ಒಂದು ಸ್ವಲ್ಪ ನಮ್ಮ ತಮ್ಮ ಇಲ್ಲಿ ಇದ್ದನು ರೀ. ಈಗಂತೂ ನಮ್ಮ ತಮ್ಮ ಬೆಂಗ್ಳೂರ್ಗೆ ಇರ್ತಾನೆ ರೀ. ಪ್ರತಿಯೊಂದು ಕಮೆಂಟು ನಾನೇ ಹಾಕ್ಬೇಕು ರೀ. ಇಂಗ್ಲೀಷ್ ಒಳಗೆ ಬಂದಿರಲಿ, ಕನ್ನಡದೊಳಗೆ ಬಂದಿರಲಿ ರೀ. ಹಾಗೆ ಇಂಗ್ಲೀಷ್ ಒಳಗೆ ಬಂತಂದ್ರೆ ಕನ್ನಡಕ್ಕೆ ಟೈಪ್ ಮಾಡಿ ಹಾಕ್ತೀನಿ ರೀ ರಾತ್ರಿ 1 ಗಂಟೆ ತನಕ ನೋಡ್ರಿ. ಹಾಂ ರೀ, ಅಷ್ಟೊಂದು ಭಾಳ ಕಷ್ಟ ರೀ. ನನಗೆ ಕಮೆಂಟ್ ಹಾಕೋದೊಂದು ಭಾಳ ಕಷ್ಟ ರೀ. ಆದರೂ ನಾನು ರಿಪ್ಲೈ ಹಾಕೋದಂತೂ ಬಿಡಂಗಿಲ್ಲ ರೀ. ಯಾಕಂದ್ರೆ ನಾವು ಕಮೆಂಟಿಗೆ ರಿಪ್ಲೈನೇ ಹಾಕಿಲ್ಲ ಅಂದ್ರೆ ನೀವು ರಿಪ್ಲೈನೇ ಮಾಡಂಗಿಲ್ಲ ರೀ ಅಂತೇಳಿ ಮತ್ತೆ ಹೊರಗೆ ರಿಟರ್ನ್ ಕಮೆಂಟ್ ಹಾಕ್ತಿರ್ತಾರೆ ರೀ. ಇದಕ್ಕೆಲ್ಲ ನಿಮ್ಮ ಮನೆಯವ್ರು ಸಪೋರ್ಟ್ ಮಾಡ್ತಾರೆ? ಅದಕ್ಕೆಲ್ಲ ನಮ್ಮ ಮನೆಯವ್ರು ಭಾಳ ಸಪೋರ್ಟ್ ರೀ. ಅವ್ರ ಸಪೋರ್ಟ್ ಇರ್ಲಿಕ್ಕಂದ್ರೆ ನಾನು ಇಷ್ಟು ಜನಕ್ಕೆ ಪರಿಚಯನೇ ಆಗ್ತಿರ್ಲಿಲ್ಲ ರೀ. ನಮ್ಮ ಯಜಮಾನ್ರು ನಾನು ಏನು ಮಾಡಿದ್ರು ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಬರ್ತಾರೆ ರೀ. ವಿಡಿಯೋ ಎಲ್ಲ ಹೆಂಗೆ ಎಡಿಟ್ ಮಾಡ್ತೀರಿ ನೀವು? ಹೆಂಗೆ ವಿಡಿಯೋ ಮಾಡ್ಕೋತೀರಿ ಒಬ್ಬರೇ? ಎಲ್ಲ ಇದ್ರೊಳಗೆ ಟ್ರೈಫೋಡ್ ಒಳಗೆ ಮೊಬೈಲ್ ಹಾಕಿಬಿಟ್ಟು ವೀಡಿಯೋಸ್ ಮಾಡ್ಕೋತೀನಿ ರೀ. ಯಾಕಂದ್ರೆ ನಮ್ಮ ಮನೆಯಾಗ ವೀಡಿಯೋಸ್ ಮಾಡೋರಂತೂ ಯಾರೂ ಇಲ್ಲ ರೀ. ಯಜಮಾನ್ರು ಹೊಲದ ಕೆಲ್ಸಕ್ಕೆ ಹೋಗ್ತಾರೆ ರೀ. ಅವ್ರು ಭೀ ನಮ್ಮವ್ವ ಹ್ಯಾಂಡಿಕ್ಯಾಪ್ಟ್ ರೀ. ಇನ್ನು ಇರೋದು ಒಬ್ಬಬೇಕೇ ರೀ ಮನ್ಯಾಗ. ಮಕ್ಕಳಂತೂ ಇನ್ನೂ ಭಾಳ ಸಣ್ಣವ್ರ ರೀ. ಹಾಗಾಗಿ ಟ್ರೈಫೋಡ್ ಒಳಗೆ ನಾನು ಏನು ರೆಸಿಪಿ ಮಾಡಿರಿ, ಈಗ ಹೊಲದೊಳಗೆ ಏನು ಕೆಲಸ ಮಾಡಿದ್ರು ಟ್ರೈಫೋಡ್ ಒಳಗೆ ಫೋನ್ ಹಾಕೋದ್ರಿ, ವೀಡಿಯೋಸ್ ಮಾಡೋದ್ರಿ. ಹಾಂ ರೀ, ನಾವೇ ಮಾಡೋದ್ರಿ. ರಾತ್ರಿ ಕುಂತ್ಕೊಂಡು ಎಡಿಟಿಂಗ್ ಮಾಡೋದ್ರಿ. ಮತ್ತು ಮುಂಜಾನೆ ಹೋಗಿ ಮತ್ತು ಇಲ್ಲೆಲ್ಲ ನೆಟ್ವರ್ಕ್ನೂ ಬರಂಗಿಲ್ಲ ರೀ ಹೊಲ್ದಾಗ. ಛತ್ತಿನ ಮೇಲೆ ಒಂದೊಂದು ತಾಸುಗಟ್ಟಲೆ ನಿಂತು ವಿಡಿಯೋ ಅಪ್ಲೋಡ್ ಮಾಡಿ ಬರ್ಬೇಕ್ರಿ ಹೋಗ್ರಿ. ಹಾಂ ರೀ. ವಿಡಿಯೋ ಯಾವುದ್ರಲ್ಲಿ ಎಡಿಟ್ ಮಾಡ್ತೀರಿ ನೀವು? ಯೂಕಟ್ ಆ್ಯಪ್ನಾಗ ಮಾಡ್ತೀನಿ ರೀ. ಹಾಂ ರೀ, ಯಾಕಂದ್ರೆ ಅದು ಕ್ರೈಮ್ ಅಷ್ಟೇ ಹಬ್ಬ ನಮ್ಗೆ ಭಾಳ ಸ್ವಲ್ಪ ಕಷ್ಟ ಅನ್ನಿಸ್ತು ರೀ ಆ ಟೈಮ್ನಾಗ. ಅದೇ ಯೂಸ್ ಮಾಡ್ಕೊತ ಬಂದೀನಿ ರೀ, ಅದೇ ಚಲೋ ಅನ್ಸ್ಬಿಟ್ಟದ್ರಿ. ಯಾರು ಹೇಳ್ಕೊಟ್ರಿ ಇದೆಲ್ಲ? ನಮ್ಮ ತಮ್ಮ ಹೇಳ್ಕೊಟ್ಟನ್ರಿ ಎಲ್ಲ ರೀ. ಹಾಂ ರೀ. ಸೊ ಒಟ್ಟಾರೆ ಒಂದು ತೃಪ್ತಿ ಜೀವನ ಕಳೀತಾ. ಹಾಂ ರೀ, ಈಗಾದರೂ ಯೂಟ್ಯೂಬ್ ಯಾವಾಗ ಸ್ಟಾರ್ಟ್ ಮಾಡಿರಿ ಅದ್ರಲ್ಲಿಂದ ಭಾಳಷ್ಟು ಕಲ್ತೀನಿ ರೀ ನಾ ರೀ. ಈಗ ಮೊದಲೆಲ್ಲ ಏನೂ ಬರ್ತಿಲ್ಲ ರೀ ಅದ್ರೊಳಗೆ ಅಷ್ಟು. ಈಗ ಪ್ರತಿಯೊಂದನ್ನು ತಿಳ್ಕೊತೀನಿ ರೀ ಅದ್ರೊಳಗೆ, ಏನೋ ಬಂದಿದ್ದರು ಬಿಡ್ರಿ. ಕೇಳಿದ್ರಲ್ಲ ವೀಕ್ಷಕರೇ, ಶರಣಮ್ಮ ಅವರ ಬದುಕು ಯಾವ ರೀತಿ ನಡೆಸ್ತಾ ಇದ್ದಾರೆ ಅನ್ನೋದು ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದೇವೆ. ಒಂದು ಹೆಣ್ಣು ಮನಸ್ಸು ಮಾಡಿದರೆ ಏನೆಲ್ಲ ಮಾಡಲು ಸಾಧ್ಯ ಅಂತಕ್ಕಂಥ ಒಂದು ಮಾದರಿಯನ್ನು ಶರಣಮ್ಮ ಅವರು ತೋರಿಸ್ಕೊಟ್ಟಿದ್ದಾರೆ. ಸೊ ಈ ದಿನ.com ಜೊತೆಗೆ ಗೀತಾ ಹೊಸ್ಮನಿ, ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.